ಮೊನ್ನೆ ರಾಹುಲ್ ಡಿಟೋ ಬ್ರೋ ಒಂದು ಸಾಂಗನ್ನು ಬಿಟ್ಟಿದ್ರು, ಪ್ಲೀಸ್ ವರಿ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಗೊತ್ತಿದ್ದು ಅಲೋಕ್ ಅವ್ರ ಮೇಲೆ ಅವರು ಡಿಸ್ಟ್ರಾಕ್ಟ್ ಮಾಡಿರೋದು ಅಂತ ಹೇಳ್ಬಿಟ್ಟು. ಅವರು ಅವರಿಂದ ಆದಂಥ ಕೆಲವು ನೋವುಗಳನ್ನ, ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ 2-3 ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಇನ್ನೇನು ಜಾಸ್ತಿ ಹೇಳೋಕ್ಕೇನು ಉಳಿದಿಲ್ಲ. ಬಟ್ ಮತ್ತೆ 1-2 ದಿನಗಳಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಏನಂದರೆ ಅಲೋಕ್ ಬ್ರೋ ಅವರು ಒಂದು ಸಾಂಗ್ನ ಬಿಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಅದ್ರ ಟೀಸರ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಡೈಲಾಗ್ ಬರುತ್ತೆ ಸ್ಟಾರ್ಟಿಂಗು. ಏನಂದರೆ ಇದೇನಿದು ಸೊಳ್ಳೆ ಹಿಂಗಾರಾಡ್ತದೆ, ಆಮೇಲೆ ರಾಹುಲ ಬೆಳಕು ಬರಲಿ ಬಾಗ್ಲ ತೆಗಿಯಪ್ಪ ಅಂತೆಲ್ಲ. ಅದನ್ನು ಬಂದ್ಬಿಟ್ಟು ಇವರಿಗೆ ಸ್ವಲ್ಪ ಟ್ರಿಗರ್ ಆಗಲಿ ಅನ್ನೋ ಥರನೇ ಆ ಲೈನ್ಸು ಇರೋದು. ಇವಾಗ ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಂದರೆ ಅವ್ರದ್ದೊಂದು ಸ್ಟೇಟಸ್ಸು, ಇವ್ರದ್ದೊಂದು ಸ್ಟೇಟಸ್ಸು, ಆಯಿತಾ. ಅವರು ಸೊಳ್ಳೆಗೆ ಬೂಟ್ ಕಾಲು ಹಾಕ್ಬಿಟ್ಟು ಹಿಂಗೆ ಹಾಕೋದು. ಆಮೇಲೆ ಇವರು ಸೊಳ್ಳೆಗೆ ಸರ್ಚ್ ಮಾಡಿ ರಾಹುಲ್ ಡಿಟೋ ಬ್ರೋ ಸೊಳ್ಳೆ ತುಂಬ ಡೇಂಜರಸ್ಸು, ಅದರಿಂದ ಮನುಷ್ಯರು ತುಂಬ ಸತ್ತಿರೋದು ಅಂತ ಹೇಳ್ಬಿಟ್ಟು ಇವರೊಂದು ಸ್ಟೇಟಸ್ಸು. ಇದು ಹೆಂಗೆ ಹೋಗ್ತದೆ ಅಂದರೆ ಆಮೇಲೆ ಕೆಲವೊಂದಷ್ಟು ವರ್ಡ್ಸ್ ಎಲ್ಲ ಹಾಕೊತಿದ್ದಾರೆ ಇಬ್ಬರೂ. ಇದು ಹೆಂಗೆ ಹೋಗ್ತದೆ ಅಂದರೆ ಇಬ್ಬರ ಮೇಲೂ ನನಗೆ ನಿಜವಾಗ್ಲೂ ಅಭಿಮಾನ ಇದೆ. ನಾನು ಕನ್ನಡ ರ್ಯಾಪ್ ಸಾಂಗ್ಸ್ನ ತುಂಬ ಇಷ್ಟಪಟ್ಟು ಕೇಳ್ತೀನಿ. ಇಬ್ಬರು ನನ್ನ ಒನ್ ಆಫ್ ದ ಫೇವ್ರೇಟ್ ರ್ಯಾಪರ್ಸ್. ಕನ್ನಡದಲ್ಲಿ ಗುರುತಿಸ್ಕೊಂಡಿರೋದೇ ಬೆರಳೆಣಿಕೆ ಅಷ್ಟು ರ್ಯಾಪರ್ಸ್ಗಳು. ಬಟ್ ಹಿಂಗೆ ಹೋಗ್ತಾ ಹೆಂಗಾಗುತ್ತೆ ಅಂದರೆ ಅಜೀಬಾಗಿ ಹೋಗುತ್ತೆ, ಆಯಿತಾ. ಹೆಂಗಿರಬೇಕು ಹಂಗಿರಬೇಕು. ಸ್ಟಾರ್ಟಿಂಗು ಒಂದು ಹಂತ ಓಕೆ, ಇಟ್ಸ್ ಓಕೆ. ಬಟ್ ಇದು ನೆಕ್ಸ್ಟ್ ತಗೊಂಡು ಹೋಗ್ತಾರೆ ನೋಡಿದ್ರೆ ಅದೊಂಥರ ಅಜೀಬಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೇಕಾಗುರು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಬ್ಬರೂ ಒಂದು ರೆಕಗ್ನೈಸ್ಡ್ ಇರೋ ಆರ್ಟಿಸ್ಟ್ಗಳು. ಇಬ್ಬರಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಇಷ್ಟಪಡೋರು ಇದ್ದಾರೆ. ಅವ್ರನ್ನ ಇಷ್ಟಪಡೋರು ಅವ್ರನ್ನ ಇಷ್ಟಪಡಲಿ, ಇವ್ರು ಇಷ್ಟಪಡೋರು ಇವ್ರನ್ನ ಇಷ್ಟಪಡಲಿ, ಹೇಳೋದೇಳಾಗೋಗಿದೆ, ಆಯಿತಾ. ಇಷ್ಟಿದೆ ವಿಚಾರ. ಹಿಂಗಾಯಿತು, ನಾವು ಹಿಂಗೆ ಬೇರೆ ಆದ್ವಿ, ಅವರಿಂದ ಅನ್ಯಾಯ ಆಗಿದೆ. ಅದು ನೆಕ್ಸ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಇನ್ನೂ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇನ್ನೂ ಯಾವ ಥರ ಬೆಳವಣಿಗೆ ಆಗುತ್ತೆ. ಸೊ ಆಗೋದು ಅಜೀಬು, ಆಯಿತಾ. ಆಗಿದೆ ಅನ್ಯಾಯ, ಆಗಿದೆ, ಆಯಿತಾ. ಓಕೆ ಆಗೋಯ್ತು. ಇವಾಗ ನೆಕ್ಸ್ಟ್ ಏನು, ಆಯಿತಾ. ಆಯಿತು, ಅದನ್ನು ಹೇಳ್ಕೊಂಡ್ರಿ, ವ್ಯಕ್ತಪಡಿಸಿಲ್ಲ, ಅದು ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾಯಿದ್ರು, ಅವ್ರಿಗೆ ಬೇಜಾರಾಗಿತ್ತು, ನೋವಾಗಿತ್ತು. ಓಕೆ, ಅದನ್ನು ಹೇಳ್ಕೊಂಡ್ರು. ಇವಾಗ ಹೇಳ್ಕೊಂಡ್ಮೇಲೂ ಈ ಥರ ಒಂದು ಸಿನಾರಿಯೋಸು ಹೋಗ್ತಾಯಿದ್ರೆ ಅದು ಒಂಥರ ನೋಡೋಕ್ಕೇ ಚೆನ್ನಾಗಿ ಕಾಣಲ್ಲ. ಆ್ಯಕ್ಚುಲಿ ನಾನು ರಾಹುಲ್ ಡಿಟೋ ಬ್ರೋ ಅವ್ರನ್ನ ತುಂಬ ಇಷ್ಟಪಡ್ತೀನಿ, ಆಯಿತಾ. ಅವರ ಲೈಫಲ್ಲಿ ಈ ಥರ ಒಂದು ಬೆಳವಣಿಗೆ, ಯಾರೋ ಅವ್ರಿಗೆ ಒಂದು ಕೆಟ್ಟದಾಗ ಬೈಯೋದು ಅಥವಾ ಅವ್ರು ಇನ್ನೊಬ್ರಿಗೆ ಯಾರಿಗೋ ಕೆಟ್ಟದಾಗ ಬೈಯೋದು ನಮಗೆ ನೋಡೋಕೆ ಒಂಥರ ಬೇಜಾರಾಗೋಗುತ್ತೆ. ಸೊ ಬೇಕಾಗುರು ಇದೆಲ್ಲ ಸಾಕು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ಅವ್ರಿಗೆ ತಲುಪಿದ್ರೆ ಖಂಡಿತ ಖುಷಿ ಪಡ್ತೀನಿ ನಾನು. ಸೊ ನೋಡುವ ಇನ್ನು ಯಾವ ಥರ ಬೆಳವಣಿಗೆ ಆಗುತ್ತೆ ಅಂತ. ಆರಾಮಾಗಿ ಇಬ್ಬರು ಅವರವರ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಇನ್ನೂ ಎತ್ತರಕ್ಕೆ ಬೆಳೀಲಿ. ಇನ್ನೂ ಸಾಧಿಸೋದು ತುಂಬ ಇದೆ, ಇನ್ನೂ ದೂರ ಹೋಗೋದು ತುಂಬ ಇದೆ. ಇನ್ನೂ ನಮ್ಮ ಕನ್ನಡ ರ್ಯಾಪರ್ಸ್ ಯಾರಿಗೂ ಕಮ್ಮಿ ಇಲ್ಲ. ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಹಿಂದಿ ಆಗಿರ್ಬೋದು, ಹಿಂದಿಲೇ ರ್ಯಾಪ್ ಮಾಡೋರಾಗಿರ್ಬೋದು, MAV ಬಂಟ, ಡಿವೈನ್, ಆಯಿತಾ. ಆಮೇಲೆ ಸುಮಾರು ಜನ ಇದ್ದಾರೆ, ಬಾಯಿಗೆ ಬರ್ತಲ್ಲ ಒಂದೇ ಸತಿ ನೇಮ್ಗಳು. ಬಾದ್ಶಾ ಅವರಾಗಿರ್ಬೋದು, ಸೊ ಹಳೆಯವರು ಯೋಯೋ ಹನಿ ಸಿಂಗ್ ಆಗಿರ್ಬೋದು, ಅವರೆಲ್ಲ ಯಾವ ಲೆವೆಲಲ್ಲಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ. ಅವ್ರನ್ನೆಲ್ಲ ಬ್ರೇಕ್ ಡೌನ್ ಮಾಡಬೇಕು. ಅವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಹೋಗಿ ನಮ್ಮ ಕನ್ನಡದ ರ್ಯಾಪರ್ಸ್ ನಿಂತ್ಕೋಬೇಕು. ಅದಕ್ಕೆ ಬೇಕಾದ್ರೆ ಸಾಂಗ್ ಬಿಡ್ತಾರೆ, ನಾವು ರಿವ್ಯೂ ಮಾಡೋಣ, ಖುಷಿ ಪಡೋಣ. ಅದರಲ್ಲಿ ನಮಗೆ ಖುಷಿ ಇರುತ್ತೆ. ನಮ್ಮ ಕನ್ನಡದವ್ರು ಬೆಳೀತಾ ಇದ್ದಾರೆ. ಸೊ ನಮ್ಮದು ನಾವು ಖುಷಿ ಪಡೋಣ ಗುರು, ಒಂದು ವಿಡಿಯೋ ಮುಖಾಂತರ ನಮ್ಮ ಖುಷಿನ ತೋರಿಸೋಣ ಅಂತ ನಮಗಿರುತ್ತೆ. ಬಟ್ ಈ ಥರ ಒಂದು ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಸೊ ಬೇಕಾ, ನಮ್ಮಲ್ಲಿ ಜಗಳ ಬೇಕಾ, ಸಾಕು ಹೊರಗಡೆಗೆ ಕಾಂಪೀಟ್ ಮಾಡಿ. ಸೊ ನೆಕ್ಸ್ಟ್ ಲೆವೆಲ್ ವರ್ಕ್ಗಳನ್ನ ಮಾಡಿ. ಆ್ಯಕ್ಚುಲಿ ಈ ಸಾಂಗ್ದು ವರ್ಕೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನು ನಾವು ಹೇಳಿದ್ದೀನಿ ಕೂಡ ವಿಡಿಯೋದಲ್ಲಿ. ಬಟ್ ಸಾಕನ್ಸುತ್ತೆ ಇನ್ನು ಮುಂದೆ ಹೋಗ್ತಾ ಇದೆಲ್ಲ ಅಜೀಬ್ ಇಲ್ಲಿಗೆ ನಿಲ್ಲಿಸಿ. ಸೊ ಒಳ್ಳೊಳ್ಳೆ ಸಾಂಗ್ಗಳನ್ನ, ಒಳ್ಳೊಳ್ಳೆ ಟ್ರ್ಯಾಕ್ಗಳನ್ನ ಸೊ ರಾಹುಲ್ ಡಿಟೋ ಬ್ರೋನು ಮಾಡ್ತಾರೆ, ಅಲೋಕ್ ಬ್ರೋನು ಮಾಡ್ತಾರೆ. ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಅಲ್ಲಿ ಮುಂದುವರಿಯಿರಿ. ಸೊ ನಿಮ್ಮ ಗ್ರಾಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.